ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. 1995 ಇಸ್ವಿಯಲ್ಲಿ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನಲ್ಲಿ ನ್ಯೂರೋ ಸೈಂಟಿಸ್ಟ್ ಅಂತಂದ್ರೆ ನರವಿಜ್ಞಾನಿಗಳು ಒಂದು ರಿಸರ್ಚ್ ಅನ್ನ ಮಾಡ್ತಾರೆ, ಒಂದು ಸಂಶೋಧನೆಯನ್ನ ಮಾಡ್ತಾರೆ ನಮ್ಮ ಮೆದುಳಿನ ಮೇಲೆ. ಸೊ ಅಂತಂದ್ರೆ ನಾವು ಏನು ವಿಶ್ವಲೈಸ್ ಮಾಡ್ತಾ ಇದೀವಿ, ದೃಶ್ಯೀಕರಣ ಮಾಡ್ತಾ ಇದ್ವಿ, ಇದು ಹೇಗೆ ನಮ್ಮ ಮೆದುಳಿನಲ್ಲಿ ಬದಲಾವಣೆಯನ್ನ ಮಾಡ್ತಾ ಇದೆ, ಇಫೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಒಂದು ಸ್ಟಡಿಯನ್ನ ಅವರು ಮಾಡ್ತಾರೆ. ಇದಕ್ಕೋಸ್ಕರ 2 ಗುಂಪುಗಳನ್ನ ಮಾಡ್ತಾರೆ. ಗುಂಪು 1, ಗುಂಪು 2 ಅಂತಂದ್ರೆ ಗ್ರೂಪ್ ಎ, ಗ್ರೂಪ್ ಬಿ ಅಂತ ಹೇಳ್ಬಿಟ್ಟು 2 ಗುಂಪುಗಳನ್ನ ಮಾಡ್ತಾರೆ. ಸೊ ಇವ್ರಿಗೆ ಏನ್ ಟಾಸ್ಕ್ ಕೊಡ್ತಾರೆ ಅಂತಂದ್ರೆ ಪಿಯಾನೋವನ್ನ 2 ಗಂಟೆಗಳ ಕಾಲ ಇವ್ರು ಬಾರಿಸ್ಬೇಕು, ಅಂದ್ರೆ ನುಡಿಸ್ಬೇಕು. ಮೊದಲನೇ ಗ್ರೂಪ್ಗೆ ಪಿಯಾನೋ ಕೊಡ್ತಾರೆ. ಅವ್ರಿಗೆ ಹೇಳ್ತಾರೆ 2 ಗಂಟೆಗಳವರೆಗೂ ನೀವು ಏನ್ ಮಾಡಿ ನಿಮ್ಮ ಬೆರಳುಗಳಿಂದ ಈ ಪಿಯಾನೋವನ್ನ ಈ ನೋಟ್ಸ್ಗೆ ನುಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 2ನೇ ಗ್ರೂಪ್ದವ್ರಿಗೆ ನೀವು ಕೂಡ ಈ ನೋಟ್ಸ್ ಗಳಿಗಾಗಿ ಏನ್ ಮಾಡಿ ಪಿಯಾನೋವನ್ನ ನಿಮ್ಮ ಮನಸ್ಸಿನಲ್ಲಿ ವಿಶ್ವಲೈಸ್ ಮಾಡಿ ಅಂತ ಹೇಳ್ಬಿಟ್ಟು ಈ ನೋಟ್ಸ್ ಗಳನ್ನ ನುಡಿಸಿ ಅಂತ ಹೇಳ್ಬಿಟ್ಟು 2ನೇ ಗ್ರೂಪ್ದವ್ರಿಗೆ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ಗ್ರೂಪ್ 1 ಅವ್ರಿಗೆ ಅವರು ನಿಜವಾಗ್ಲೂ ವಾಸ್ತವದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪಿಯಾನೋವನ್ನ ನುಡಿಸ್ತಾ ಇದ್ದಾರೆ, ಬಾರಿಸ್ತಾ ಇದ್ದಾರೆ. ಆದ್ರೆ 2ನೇ ಗ್ರೂಪ್ದವ್ರಿಗೆ ಪಿಯಾನೋ ಇಲ್ಲ ಅವ್ರ ಹತ್ರ, ಆದ್ರೆ ವಿಶ್ವಲೈಸ್ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲೇನೆ ಕಲ್ಪನೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಪಿಯಾನೋ ಇದೆ, ಅವರು ಈ ನೋಟ್ಸ್ ಗಳನ್ನ ಯಾವ ನೋಟ್ಸ್ ಕೊಟ್ಟಿದ್ರಲ್ವಾ ಅದನ್ನ ಅವ್ರ ಬೆರಳುಗಳಿಂದ ನುಡಿಸ್ತಾ ಇದ್ದಾರೆ ಅಥವಾ ಬಾರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ವಿಶ್ವಲೈಸ್ ಮಾಡ್ತಾ ಇದ್ದಾರೆ, ಕಲ್ಪನೆ ಮಾಡ್ತಾ ಇದ್ದಾರೆ. ಈ ರೀತಿ 5 ದಿನಗಳ ಕಾಲ ಪ್ರತಿದಿನ 2 ಗಂಟೆ ಅಂತೆ ಇದನ್ನ ಅವ್ರು ಏನ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಆಮೇಲೆ ಪ್ರತಿದಿನಾನು ಕೂಡ ಅವರ ಬ್ರೈನ್ ಅನ್ನ 2 ಗ್ರೂಪದವ್ರದ ಬ್ರೈನ್ ಅನ್ನ ಟೆಸ್ಟ್ ಮಾಡ್ತಾರೆ. TMS ಅಂತ ಹೇಳ್ಬಿಟ್ಟು ಒಂದು ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಇದೆ. ಸೊ ಯಾವುದೇ ಒಂದು ಕ್ರಿಯೆಯನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಆ ಕ್ರಿಯೆಗೆ ತಕ್ಕಂತೆ ಬ್ರೈನ್ ನಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಟೆಕ್ನಾಲಜಿಯಿಂದ ಕಂಡುಹಿಡಿಯಬಹುದಾಗಿದೆ, ಗುರುತಿಸಬಹುದಾಗಿದೆ. ಸೊ ಈ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಪ್ರತಿದಿನ 2 ಗ್ರೂಪ್ದವ್ರದ್ದು ಬ್ರೈನ್ ಅನ್ನ ಅವರು ಟೆಸ್ಟ್ ಮಾಡ್ತಾ ಇದ್ರು. ಅದರಲ್ಲಿ ಅವ್ರಿಗೆ ಏನು ಸರ್ಪ್ರೈಸಿಂಗ್ ಆಗಿರುವಂತಹ ರಿಸಲ್ಟ್ ಸಿಕ್ತು ಅಂತಂದ್ರೆ 2 ಗ್ರೂಪ್ದವ್ರ ಬ್ರೈನ್ ಪ್ಯಾಟರ್ನ್ ಏನಿತ್ತಲ್ವಾ, ಏನು ಬದಲಾವಣೆ ಆಗಿತ್ತಲ್ವಾ ಮೆದುಳಿನಲ್ಲಿ, ಅದು ಸೇಮ್ ಆಗಿತ್ತು. ಅಂತಂದ್ರೆ ಇದರಿಂದ ಅವ್ರು ಏನ್ ಕನ್ಕ್ಲೂಡ್ ಮಾಡಿದ್ರು ಅಂತಂದ್ರೆ ನಮ್ಮ ಮೆದುಳಿಗೆ ವಾಸ್ತವದಲ್ಲಿ ಆ ಘಟನೆ ಘಟಿಸ್ತಾ ಇದೆಯಾ ಅಥವಾ ನಾವು ಕುಳಿತುಕೊಂಡು ಕೇವಲ ವಿಶ್ವಲೈಸ್ ಮಾಡ್ತಾ ಇದೀವ ಅಥವಾ ನೆನಪು ಮಾಡ್ತಾ ಇದೀವ ಅಥವಾ ಕಲ್ಪನೆ ಮಾಡ್ತಾ ಇದೀವ, ಅದಕ್ಕೆ ಅರ್ಥ ಆಗೋದಿಲ್ಲ. ನಮ್ಮ ಮೆದುಳು 2ನ್ನು ಕೂಡ ಒಂದೇ ರೀತಿ ಏನ್ ಮಾಡುತ್ತೆ, ಭಾವಿಸುತ್ತೆ, ಅದಕ್ಕೆ ತಕ್ಕಂತೆ ಏನ್ ಮಾಡುತ್ತೆ, ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ಸಂಶೋಧನೆಯಿಂದ ಅವರು ಕನ್ಕ್ಲೂಡ್ ಮಾಡ್ತಾರೆ. ಅಂತಂದ್ರೆ ಇದನ್ನ ನಾವು ವಿಚಾರ ಮಾಡ್ಬೇಕಾಗಿದೆ. ನಮ್ಮ ವಿಜುವಲೈಸೇಷನ್ ಪವರ್, ನಾವೇನು ಕಲ್ಪನೆ ಮಾಡ್ತಾ ಇದೀವಿ ಅಥವಾ ದೃಶ್ಯೀಕರಣ ಮಾಡ್ತಾ ಇದೀವಿ, ಇದು ನಮ್ಮ ಬ್ರೈನ್ ಮೇಲೆ, ಮೆದುಳಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಮತ್ತು ಶರೀರದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸ್ಟಡಿಯಿಂದ ನಮ್ಗೆ ಸಾಬೀತಾಗುತ್ತೆ. ಅಂತಂದ್ರೆ ಜೀವನದಲ್ಲಿ ಎಷ್ಟೋ ಘಟನೆಗಳು ನಮ್ಗೆ ಇಷ್ಟ ಇಲ್ಲದೆ ಇರುವಂತದ್ದು ಅಥವಾ ಟ್ರಾಮಾಗಳು, ಆಘಾತಗಳಾಗಿರ್ಬೋದು ಅಥವಾ ಕಹಿ ಘಟನೆಗಳು ಘಟಿಸಿರ್ಬೋದು. ಅದು ಏನಾಗುತ್ತೆ, ನಾವು ಒಂದು ಬಾರಿ ಅದು ಘಟಿಸಿರುತ್ತೆ ನಮ್ಮ ಜೀವನದಲ್ಲಿ. ಒಂದು ಉದಾಹರಣೆ ಹೇಳೋದಾದ್ರೆ, ಯಾರ ಜೊತೆ ಆದ್ರೆ ಇವತ್ತು ಮನಸ್ತಾಪ ಆಯ್ತು, ನನ್ಗೆ ಜಗಳ ಆಯ್ತು, ವಾದ ವಿವಾದ ಆಯ್ತು, ಅವರು ಜೋರಾಗೆ ಮಾತಾಡಿದ್ರು, ನಾನು ಜೋರಾಗೆ ಮಾತಾಡ್ತಾ ನನ್ಗೆ ಅವ್ರ ಬಗ್ಗೆ ಕೋಪ ಬಂದ್ಬಿಡ್ತು, ಈರ್ಷ್ಯ ಉಂಟಾಯ್ತು, ದ್ವೇಷ ಬಂತು, ಬೇಜಾರಾಯ್ತು, ನನ್ಗೆ ನೋವಾಯ್ತು, ನನ್ಗೆ ಅಪಮಾನದ ಫೀಲಿಂಗ್ ಆಯ್ತು ನನ್ಗೆ ಅಂತಂದ್ರೆ ಒಂದು ಬಾರಿ, ಒಂದು 15 ನಿಮಿಷನೋ 20 ಬಾರಿನೋ ಈ ರೀತಿ 20 ನಿಮಿಷನೇನೋ ಈ ರೀತಿ ಆ ಘಟನೆ ಘಟಿಸಿರುತ್ತೆ. ಆದ್ರೆ ಅದಾದ್ಮೇಲೆ ನಾವ್ ಎಷ್ಟು ಬಾರಿ ಆ ಘಟನೆಯನ್ನ ಆ ಸಿಚುವೇಶನ್ ಅನ್ನ ನೆನಪು ಮಾಡ್ಕೊಂಡ್ಬಿಟ್ಟು ಮನಸ್ಸಿನಲ್ಲೇನೆ ನೋವು ಪಡ್ತಾ ಇರ್ತೇವೆ, ಬೇಸರಗೊಳ್ತಾ ಇರ್ತೇವೆ ಅಥವಾ ಕೋಪ ಮಾಡ್ಕೊಳ್ತಾ ಇರ್ತೇವೆ. ಒಂದ್ ವೇಳೆ ಈ ಘಟನೆ ಏನಾದ್ರು ಬೆಳಗ್ಗೆ ಘಟಿಸಿದೆ ಅಂತಂದ್ರೆ ಇಡೀ ದಿನ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಅನಿಸ್ತಾ ಇದೆ ನಾನ್ ಮಾತ್ರ ಆಲೋಚನೆ ಮಾಡ್ತಾ ಇದ್ದೀನಲ್ವಾ ಅಂತ ಹೇಳ್ಬಿಟ್ಟು. ಆದ್ರೆ ನಿರಂತರವಾಗಿ ಅದು ನಮ್ಮ ಬ್ರೈನ್ ಮೇಲೆ ಏನ್ ಸಂದೇಶ ಕೊಡ್ತಾ ಇದೆ, ಬ್ರೈನ್ಗೆ ಇದು ನಿಜವಾಗ್ಲೂ ಇವಾಗ್ಲೂ ಕೂಡ ಘಟಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ನಮ್ಮ ಮೆದುಳಿಗೆ ಇದು ಇವಾಗ್ಲೂ ಘಟಿಸ್ತಾ ಇದೆಯಾ ಅಥವಾ ನಾನು ಕುಳಿತುಕೊಂಡು ಜಸ್ಟ್ ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ, ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನ್ ಅನ್ಕೊಳುತ್ತೆ, ಇವಾಗ್ಲೂ ಈ ತರ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವಾಗ್ಲೂ ಕೂಡ ಅದೇ ಭಾವನೆಯನ್ನ ನಾವು ರಚನೆ ಮಾಡ್ತಿರ್ತೀವಲ್ವಾ, ಭಾವಿಸ್ತಾ ಇರ್ತೀವಲ್ವಾ, ಅದ್ರ ಪ್ರಭಾವ ನಮ್ಮ ಮೆದುಳಿನ ಮೇಲೆ ಏನಾಗ್ತಿರುತ್ತೆ, ಬೀಳ್ತಾ ಇರುತ್ತೆ. ಅಂತಂದ್ರೆ ಕೋಪ ಮಾಡ್ಕೊಂಡಾಗ, ಈರ್ಷ್ಯ ಪಟ್ಟಾಗ, ನೋವು ಪಟ್ಟಾಗ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ನಮ್ಮ ಶರೀರದಲ್ಲಿ, ನಮ್ಮ ಬ್ರೈನ್ ಅಲ್ಲಿ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಗಳಾಗ್ತವೆ. ಇದರಿಂದ ಒತ್ತಡದ ಹಾರ್ಮೋನ್ಗಳು, ಉದಾಹರಣೆಗೆ ಕಾರ್ಟಿಸೋಲ್ ಆಗಿರ್ಬೋದು ಅಥವಾ ಇನ್ನು ಹಲವಾರು ಹಾರ್ಮೋನ್ಗಳು, ಅವುಗಳ ಪ್ರಭಾವ ನಮ್ಮ ಶರೀರದಲ್ಲಿ ಆರೋಗ್ಯಕರವಾಗಿರೋದಿಲ್ಲ. ಆರೋಗ್ಯದ ಮೇಲೆ ಅವು ದುಷ್ಪರಿಣಾಮ ಬೀರ್ತವೆ. ಅಂತ ಹಾರ್ಮೋನ್ಗಳು ರಿಲೀಸ್ ಆಗೋದ್ರಿಂದ ಅಥವಾ ಬಿಡುಗಡೆ ಆಗೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನಾಗುತ್ತೆ, ಹಾನಿ ಉಂಟಾಗುತ್ತೆ ಅಥವಾ ದುಷ್ಪರಿಣಾಮ ಬೀರುತ್ತೆ. ಸೊ ಆದ್ರಿಂದ ನಾವು ಯಾಕೆ
ಮನಸ್ಸಿನಲ್ಲಿ ಇರುವಂತಹ ಭಾರವಾದ ವಿಚಾರಗಳನ್ನ, ನೋವಿನ ವಿಚಾರಗಳನ್ನ, ಅಥವಾ ಹಿಂದೆ ನಡೆದಿರುವಂತಹ ಕಹಿ ಘಟನೆಗಳನ್ನ ಮನಸ್ಸಿನಿಂದ ಹೊರಗಡೆ ಹಾಕ್ಬೇಕಾಗಿದೆ. ಅವುಗಳನ್ನ ಬಿಟ್ಟು ಬಿಡ್ಬೇಕಾಗಿದೆ, ಲೆಟ್ ಗೋ ಮಾಡ್ಬೇಕಾಗಿದೆ. ಅಥವಾ ಯಾರಾದ್ರೂ ತಪ್ಪು ಮಾಡಿದ್ರೆ ಯಾಕೆ ಅವರನ್ನ ಕ್ಷಮೆ ಮಾಡ್ಬೇಕಾಗಿದೆ, ಅವರನ್ನ ಮನಸ್ಸಿನ ಇಟ್ಕೊಂಡ್ಬಿಟ್ಟು ಯಾಕೆ ದ್ವೇಷ ಮಾಡಬಾರ್ದಾಗಿದೆ. ಅಥವಾ ನಮ್ಮಿಂದ ಏನಾದ್ರೂ ತಪ್ಪಾಗಿದೆ ಅಂತಂದ್ರೆ ಆ ಗಿಲ್ಟ್ನಿಂದ ಯಾಕೆ ನಾವು ಹೊರಗಡೆ ಬರ್ಬೇಕಾಗಿದೆ, ಪದೇ ಪದೇ ಅದನ್ನ ನೆನ್ಪು ಮಾಡ್ಕೊಂಡು ನನ್ನಿಂದ ಈ ರೀತಿ ತಪ್ಪಾಯ್ತಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಕೊರಗಬಾರ್ದಾಗಿದೆ ನಾವು. ಸೊ ಯಾಕೆ ಅಂತಂದ್ರೆ ಅದಕ್ಕೆ ಉತ್ತರ ಈ ಸಂಶೋಧನೆ ನಮ್ಗೆ ಹೇಳ್ತಾ ಇದೆ. ಯಾಕೆಂದ್ರೆ ನಿಮ್ಮ ಮೆದುಳಿಗೆ, ನಿಮ್ಮ ಬ್ರೈನ್ಗೆ ಅದು ಇವಾಗ್ಲೂ ನಡೀತಾ ಇದೆಯಾ ಅಥವಾ ಹಿಂದೆ ಆಗಿದ್ದ ಅಂತ ಹೇಳ್ಬಿಟ್ಟು ಗುರುತಿಸೋ ಶಕ್ತಿ ಇಲ್ಲ. ಅದು ಏನ್ ಮಾಡುತ್ತೆ, ಇವಾಗ್ಲೂ ಕೂಡ ನಿಮ್ ಜೊತೆ ಹಾಗೆ ಆಗ್ತಾ ಇದೆ, ಇವಾಗ್ಲೂ ಕೂಡ ಆ ಪರಿಸ್ಥಿತಿ ಘಟಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದೇ ಅಂತ ಟ್ರೀಟ್ ಮಾಡುತ್ತೆ. ಇದರಿಂದ ಆ ಸಿಚುವೇಶನ್ದಲ್ಲಿ ಏನೇನೆಲ್ಲ ನೀವು ನೋವು, ದುಃಖ, ಭಾವನೆಗಳನ್ನ ಅನುಭವ ಮಾಡಿದ್ರಲ್ಲ ಅದನ್ನ ಪದೇ ಪದೇ ಇವಾಗ್ಲೂ ಕೂಡ ಅನುಭವ ಮಾಡ್ತೀರಾ. ಮತ್ತೆ ಅಂತದ್ದು ಹಾನಿಕಾರಕವಾದ ಹಾರ್ಮೋನ್ಗಳು ನಮ್ಮ ಶರೀರದಲ್ಲಿ ಬಿಡುಗಡೆ ಆಗೋದ್ರಿಂದ ಪದೇ ಪದೇ ಹೆಲ್ತ್ ಮೇಲೆ ಇದು ಏನಾಗ್ತಿರುತ್ತೆ, ಪ್ರಭಾವ ಬೀರ್ತಾ ಇರುತ್ತೆ. ಸೊ ಯಾವುದೇ ಒಂದು ಸಮಸ್ಯೆ ಇದ್ದಾಗ, ಕೋಪ ಮಾಡ್ಕೊಂಡಾಗ ಇನ್ಸ್ಟೆಂಟ್ ಆಗಿ ನಮ್ಮ ಶರೀರದಲ್ಲಿ ಅದು ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಇದು ಹಿಂಗೆ ನಡೀತಾ ಹೋಯ್ತು ಅಂತಂದ್ರೆ ನಮ್ಗೆ ಅದರ ಗುಣಲಕ್ಷಣಗಳು ಅಥವಾ ಯಾವುದೋ ಒಂದು ಕಾಯಿಲೆ ರೂಪದಲ್ಲಿ ಅದು ಏನಾಗುತ್ತೆ, ಶರೀರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೇನೆ ಅಲ್ವಾ ವರ್ತಮಾನ ಸಮಯದಲ್ಲಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗಳು ಜಾಸ್ತಿ ಆಗ್ತಾ ಇದಾವೆ. ಅಂತಂದ್ರೆ ಮನೋದೈಹಿಕ ಕಾಯಿಲೆಗಳು, ಮನಸ್ಸು ಅದಕ್ಕೆ ಮೂಲ ಆಗಿದೆ ಆ ಕಾಯಿಲೆಗೆ. ಆದ್ರೆ ಅದರ ಲಕ್ಷಣಗಳು ಎಲ್ಲಿ ಕಾಣಿಸ್ಕೊಳ್ತಾ ಇದಾವೆ, ಆ ಕಾಯಿಲೆ ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅವಾಗ್ಲೂ ಕೂಡ ನಾವು ಟ್ರೀಟ್ಮೆಂಟ್ ಶರೀರದ ಲೆವೆಲ್ ಅಲ್ಲೇ ಕೊಡ್ತೇವೆ. ಆದ್ರೆ ಪದೇ ಪದೇ ಆ ಕಾಯಿಲೆ ಬರ್ತಾ ಇರುತ್ತೆ ಅಲ್ವಾ. ಎಷ್ಟೋ ಸಾರಿ ಒಂದ್ಸಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಡಾಕ್ಟರ್ ಎಲ್ಲ ಆಪರೇಷನ್ ಮಾಡಿರ್ತಾರೆ, ಹೇಳಿರ್ತಾರೆ ಈ ರೀತಿ ಕಾಳಜಿ ವಹಿಸಿ ಅಂತ. ಆದ್ರೂ ಕೂಡ ಮತ್ತೆ ಸ್ವಲ್ಪ ತಿಂಗಳುಗಳು ಅಥವಾ ವರ್ಷಗಳಲ್ಲಿ ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಆಯ್ತು ಅಂತಂದ್ರೆ ಶರೀರನ ಬಿಟ್ಬಿಡ್ತಾರೆ. ಯಾಕೆ ಅಂತಂದ್ರೆ ಆ ಹಾರ್ಟ್ ಅಟ್ಯಾಕ್ ಬಂದಿದ್ದಕ್ಕೆ ಕಾರಣ ಎಷ್ಟೋ ಬಾರಿ ಕೇಳ್ತೀವಲ್ವಾ, ಹಾರ್ಟ್ ಅಟ್ಯಾಕ್ ಬರೋದಕ್ಕೂ ಒಂದು ಕಾರಣ ಏನು ಅಂತಂದ್ರೆ ಸ್ಟ್ರೆಸ್, ಒತ್ತಡ ಅಂತ ಹೇಳ್ಬಿಟ್ಟು. ಅದರ ಮೂಲ ಏನು, ಮನಸ್ಸಾಗಿದೆ. ಅಲ್ಲಿ ನಾವು ಅದನ್ನ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದೇನಾಗ್ತಾ ಇರುತ್ತೆ, ಪದೇ ಪದೇ ಶರೀರದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅಂತಂದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ಈಗ ಗ್ರೂಪ್ ಬಿ ಅವರನ್ನ ನೋಡಿ, ಅವರೇನು ಪಿಯಾನೋ ಅವ್ರ ಹತ್ರ ಇರ್ಲಿಲ್ಲ, ಅವರೇನು ಬೆರಳುಗಳಿಂದ ಆ ನೋಟ್ಸ್ ಗಳನ್ನ ನುಡಿಸ್ಲಿಲ್ಲ. ಆದ್ರೂ ಕೂಡ ಬ್ರೈನ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು, ಹೇಗ್ ಗೊತ್ತಾಯ್ತು? ನಾವು ಕೈಯಿಂದ ಮುಟ್ಟಿದ್ರೆ ಅಲ್ವಾ ಪ್ರಚೋದನೆ, ಆ ಸಿಗ್ನಲ್ ಬ್ರೈನ್ಗೆ ಹೋಗುತ್ತೆ, ಅವಾಗ ಅಲ್ಲಿ ಬ್ರೈನ್ ಅಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು. ಆದ್ರೂ ಕೂಡ ಅಲ್ಲಿ ಹೆಂಗ್ ವರ್ಕ್ ಆಯ್ತು, ಏನ್ ಸಂಬಂಧ ಇದೆ ಮನಸ್ಸು, ನಮ್ಮ ಮೆದುಳಿಗೂ ಮತ್ತು ಈ ಶರೀರಕ್ಕೆ ಯಾವ ರೀತಿ ಇದು ಸಂಬಂಧ ಇದೆ, ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇದು ಅಂತ ತಿಳಿದುಕೊಳ್ಳೋದಾದ್ರೆ, ನಮ್ಮೆಲ್ರಿಗೂ ಕೂಡ ಗೊತ್ತಿದೆ, ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಈ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಮ್ಮ ಅಂದ್ರೆ ಆತ್ಮ ಎಲ್ಲಿದೆ, ಆತ್ಮ ಈ ಭ್ರುಕುಟಿಯ ಮಧ್ಯಭಾಗದಲ್ಲಿದೆ. ಆತ್ಮದ ಒಳಗಡೆನೆ ಮನಸ್ಸಿದೆ, ಬುದ್ಧಿ ಇದೆ, ಸಂಸ್ಕಾರ ಇದೆ. ಮನಸ್ಸಿನ ಕೆಲಸ ಏನು, ಎಂತ ಮಾಹಿತಿಗಳನ್ನ ಅಥವಾ ನಾವೇನು ಅನುಭವಗಳನ್ನ ಮಾಡಿದ್ದೇವೆ ಜೀವನದಲ್ಲಿ, ಅಥವಾ ನಮ್ಮ ನಂಬಿಕೆಯ ವ್ಯವಸ್ಥೆ ಏನಾಗಿದೆ, ಇದರ ಆಧಾರದ ಮೇಲೆ ಏನ್ ಮಾಡುತ್ತೆ, ಅದು ವಿಚಾರಗಳನ್ನ ರಚನೆ ಮಾಡ್ತಾ ಇರುತ್ತೆ. ಸೊ ಯಾವಾಗ ನಾವು ಮನಸ್ಸಿನಲ್ಲಿ ವಿಚಾರಗಳನ್ನ ರಚನೆ ಮಾಡ್ತೀವಲ್ವಾ, ಅದು ಒಂದು ಸಿಗ್ನಲ್ ತರ, ಒಂದು ಮೆಸೇಜ್ ತರ ಬ್ರೈನ್ಗೆ ಹೋಗುತ್ತೆ. ಆ ಸಿಗ್ನಲ್ ಎಲ್ಲ ಬ್ರೈನ್ ತಗೊಂಡ್ಬಿಟ್ಟು ಏನ್ ಮಾಡುತ್ತೆ, ನ್ಯೂರಾನ್ ಸರ್ಕ್ಯೂಟ್ ಗಳನ್ನ ಅಥವಾ ನ್ಯೂರಾನ್ ಪಾತ್ವೆಯನ್ನ ರಚನೆ ಮಾಡುತ್ತೆ. ಸೊ ಅದರ ಮೂಲಕ ಏನಾಗುತ್ತೆ, ಆ ಮೆಸೇಜ್ ಸಿಗ್ನಲ್ಗಳ ರೂಪದಲ್ಲಿ ಬೇರೆ ಬೇರೆ ಅಂಗಾಂಗಗಳಿಗೆ ಶರೀರದಲ್ಲಿ ಏನಾಗುತ್ತೆ, ಹೋಗುತ್ತೆ, ತಲುಪುತ್ತೆ. ಮತ್ತು ಶರೀರದ ಆ ಭಾಗ ಅದೇ ರೀತಿ ಏನು ರೆಸ್ಪಾಂಡ್ ಮಾಡುತ್ತೆ. ಸೊ ಇದನ್ನ ಒಂದು ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋದಾದ್ರೆ, ಒಂದು ಗಾರ್ಡನ್ ಇದೆ ಅನ್ಕೊಳ್ಳಿ, ಅಲ್ಲಿ ಎಲ್ಲಾ ಕಡೆ ಹುಲ್ಲು ಬೆಳೆದಿದೆ, ದಟ್ಟವಾದ ಹುಲ್ಲು ಬೆಳೆದಿದೆ. ನಾವು ಗಾರ್ಡನ್ ಈ ಕಡೆಯಿಂದ ಇನ್ನೊಂದು ದಡಕ್ಕೆ ಹೋಗ್ಬೇಕು, ಆ ಕಡೆ ಹೋಗ್ಬೇಕಾಗಿದೆ ಅಂತಂದ್ರೆ ಆ ಗಾರ್ಡನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ನಡ್ಕೊಂಡು ಹೋಗ್ತಾ ಇದೀವಿ. ಮೊದಲನೇ ಬಾರಿಗೆ ನಡ್ಕೊಂಡು ಹೋಗ್ತಾ ಇದೀವಿ, ಅಲ್ಲಿ ಹುಲ್ಲಿದೆ, ತಗ್ಗು ಇದಾವೆ, ದಿಣ್ಣೆ ಇದೆ, ಕಟ್ಟಿಗೆಗಳು ಬಿದ್ದಿದಾವೆ, ಕಲ್ಲುಗಳಿದಾವೆ. ಸೊ ಅಲ್ಲೇನೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಡೇ ಇಂದ ಅಲ್ಲೇನೆ ನಾವು ಒಂದು ತಿಂಗಳ ಕಾಲ ಹೋಗ್ಬೇಕಾಗಿದೆ, ಅದೇ ಮಾರ್ಗದಿಂದ ಯಾವುದೋ ಒಂದು ಕೆಲಸಕ್ಕೆ ಬೇರೆ ಸ್ಥಳಕ್ಕೆ ಹೋಗ್ಬೇಕಾಗಿದೆ. ನನ್ನ ಜೊತೆ ಇನ್ನೂ ಒಂದು 5-6 ಜನ ಇದ್ದಾರೆ ಅಂತಂದ್ರೆ, ನಾವು ದಿನಾಲು ಅದೇ ಗಾರ್ಡನ್ ಅಲ್ಲಿ ನಡೆದುಕೊಂಡು ಹೋದ್ವಿ ಅಂತಂದ್ರೆ ಹೋಗ್ತಾ ಹೋಗ್ತಾ ನಮ್ ಅಲ್ಲೊಂದು ಏನಾಗುತ್ತೆ, ಒಂದು ಪಾದಚಾರಿ ರಸ್ತೆನೆ ನಿರ್ಮಾಣ ಆಗುತ್ತೆ ಅಲ್ವಾ. ನಾವು ದಿನಾಲು ಆ ಗಾರ್ಡನ್ ಅಲ್ಲಿ ಆ ಹುಲ್ಲನ್ನ ತುಳಿದು ಏನಾಗುತ್ತೆ, ಅಲ್ಲಿಂದ ಹುಲ್ಲು ಏನಾಗ್ತಿರುತ್ತೆ, ಅಲ್ಲಿರುವಂತ ಮಣ್ಣು ಗಟ್ಟಿ ಆಗ್ತಾ ಆಗ್ತಾ ಒಂದು ದಾರಿನೇ ನಿರ್ಮಾಣ ಆಗ್ಬಿಡುತ್ತೆ. ಒಂದು ತಿಂಗಳು ಆದ ನಂತರ ಏನಾಗುತ್ತೆ, ನಮ್ಗೆ ಈಸಿ ಆಗ್ಬಿಡುತ್ತೆ. ನಾವು ಆ ಕಡೆ ಬಂದ್ವಿ, ಆ ಕಡೆ ಹೋಗ್ಬೇಕಾಗಿದೆ ಅಂತಂದ್ರೆ ಈಸಿಯಾಗಿ ಎಲ್ಲಿ ಮಾರ್ಗ ನಿರ್ಮಾಣ ಆಗಿದೆ ಅಲ್ವಾ, ಅದ್ರ ಮೇಲೆ ನಡ್ಕೊಂಡ್ಬಿಟ್ಟು ಈಸಿಯಾಗಿ ಆ ಕಡೆ ಹೋಗ್ತೇವೆ. ಸೇಮ್ ಅದೇ ರೀತಿನೇ ನಮ್ಮ ಬ್ರೈನ್ ಅಲ್ಲಿ ಕೂಡ ಆಗುತ್ತೆ. ನಮ್ಮ ಬ್ರೈನ್ ಅಲ್ಲಿ ಕೂಡ ನಾವೇನಾದ್ರೂ ಮೊದಲಿಗೆ ಕಲಿತಾ ಇದೀವಿ, ಅಥವಾ ಯಾವ್ದಾದ್ರು ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದೀವಿ, ಅಥವಾ ಬಲೆ ಅದು ಹೊಸ ಭಾಷೆ ಕಲಿಯೋದಾದ್ರೂ ಆಗಿರ್ಬೋದು, ವೆಹಿಕಲ್ ಕಲಿಯೋದಾದ್ರೂ ಆಗಿರ್ಬೋದು, ಅಥವಾ ಅಚಾನಕ್ ಯಾವ್ದೋ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಿರ್ಬೋದು, ಅವಾಗ ಅದೆಲ್ಲನೂ ನಮ್ಗೆ ಕಷ್ಟ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಅಂತಂದ್ರೆ ಅವಾಗ್ಲೇನೆ ಆ ಪರಿಸ್ಥಿತಿಗೆ ತಕ್ಕಂತೆ ಅಲ್ಲಿ ಬ್ರೈನ್ ಅಲ್ಲಿ, ಮೆದುಳಿನಲ್ಲಿ ನ್ಯೂರಾನ್ಗಳು ಒಂದು ಸರ್ಕ್ಯೂಟ್ ಅನ್ನ, ಒಂದು ಪಾತ್ವೆಯನ್ನ ತಯಾರು ಮಾಡ್ತಾ ಇರ್ತವೆ. ಅಂತಂದ್ರೆ ನರ ಮಾರ್ಗವನ್ನ ತಯಾರು ಮಾಡ್ತಾ ಇರ್ತವೆ.
ಸೊ ಅದಕ್ಕೋಸ್ಕರ ನಮ್ಗೆ ಸ್ಟಾರ್ಟಿಂಗ್ ಏನೇ ಕಲಿಬೇಕಾದ್ರೂ ಕಷ್ಟ ಅನಿಸ್ತಿರುತ್ತೆ, ನೆನಪೇ ಉಳಿಯೋದಿಲ್ಲ. ಈವನ್ ಗಾಡಿ ಹೊಸದನ್ನಾದ್ರೂ ಏನಾದ್ರೂ ಕಲಿತಾ ಇದೀವಿ ಅಂತಂದ್ರೆ ಅವಾಗ್ಲೂ ಕೂಡ ಕಷ್ಟ ಅನ್ಸುತ್ತೆ, ನೆನಪಿರೋದಿಲ್ಲ, ತಪ್ಪುಗಳನ್ನ ಮಾಡ್ತಿರ್ತೇವೆ. ಎಷ್ಟೋ ಬಾರಿ ಏನಾಗುತ್ತೆ ಅಂದ್ರೆ ಅಯ್ಯೋ ನನ್ಗೆ ಬರಲ್ಲ ಬಿಡು ಇದೆಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಬಾರಿ ಬಿಟ್ಟಿರ್ತೇವೆ ನಾವು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವು ಮಾಡಿರುವಂತ ಎಫರ್ಟ್ ಯಾವ್ದು ಕೂಡ ವ್ಯರ್ಥವಾಗಿ ಹೋಗ್ತಾ ಇಲ್ಲ. ಆದ್ರೆ ನಮ್ಮ ಬ್ರೈನ್ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ನ್ಯೂರಾನ್ ಸರ್ಕ್ಯೂಟ್ ಅಥವಾ ನ್ಯೂರಾನ್ ಪಾತ್ವೆಯನ್ನ ತಯಾರು ಮಾಡೋದಕ್ಕಾಗಿ. ಹೇಗೆ ಎರಡು ಸಿಟಿಗಳ ಮಧ್ಯೆ ಒಂದು ರಸ್ತೆ ನಿರ್ಮಾಣ ಆಯ್ತು ಅಂತಂದ್ರೆ ಅದ್ರ ಮೇಲೆ ನಾವು ಆರಾಮಾಗಿ ಹೋಗಿ ಬೇಗ ತಲುಪ್ತೇವೆ. ಹಾಗೆ ನಮ್ಮ ಬ್ರೈನ್ ಅಲ್ಲಿ ಕೂಡ ಈ ನ್ಯೂರಾನ್ ಸರ್ಕ್ಯೂಟ್ ಅಥವಾ ಪಾತ್ವೆ ನರ ಮಾರ್ಗಗಳು ರೆಡಿ ಆದವು ಅಂತಂದ್ರೆ ಆ ಕ್ರಿಯೆಯನ್ನ ಮಾಡೋದಕ್ಕಾಗಿ, ಅವಾಗ ಏನಾಗ್ಬಿಡುತ್ತೆ, ಅದೇ ಕೆಲಸ ನಮ್ಗೆ ಸರಳ ಅನಿಸ್ಬಿಡುತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಭಾಷೆ ನಮ್ಗೆ ಬಂದ್ಬಿಡುತ್ತೆ ಮಾತಾಡ್ಲಿಕ್ಕೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಆ ವೆಹಿಕಲ್ ಅನ್ನ ಓಡಿಸೋದನ್ನ ನಾವು ಕಲ್ತ್ಕೊಂಡ್ಬಿಡ್ತೇವೆ ಅಲ್ವಾ. ಅಭ್ಯಾಸ ಆಗ್ತಾ ಆಗ್ತಾ ಒಂದು ಪರಿಸ್ಥಿತಿ ನನಗೆ ಮೊದಲು ಕಷ್ಟ ಅನಿಸ್ತಾ ಇತ್ತು, ಇವಾಗ ಅದನ್ನ ಎದುರಿಸೋದು ನನ್ಗೆ ಏನಾಗ್ಬಿಟ್ಟಿದೆ, ಸಹಜ ಅನಿಸ್ತಾ ಇದೆ. ಯಾಕೆಂತಂದ್ರೆ ನಮ್ಮ ಮೆದುಳು ಅದಕ್ಕೆ ರೆಡಿ ಆಗಿದೆ. ನ್ಯೂರಾನ್ ಸರ್ಕ್ಯೂಟ್ ಅಥವಾ ನರಮಾರ್ಗಗಳು ಅಲ್ಲಿ ತಯಾರಾಗ್ಬಿಟ್ಟಿದಾವೆ. ಆ ಟಾಸ್ಕ್ ಮಾಡೋದು, ಆ ಕೆಲಸ ಮಾಡೋದು ನಮ್ಗೆ ಇವಾಗ ಸಹಜ ಅಂತ ಹೇಳ್ಬಿಟ್ಟು ಅನುಭವ ಆಗುತ್ತೆ. ಸೊ ಈ ಪ್ರಾಸೆಸ್ಗೆ ಇನ್ನು ಯಾವುದೇ ಒಂದು ಹೊಸದಾಗಿ ನಾವು ಕಲಿತಾ ಇದ್ರೆ ಬ್ರೈನ್ ಅಲ್ಲಿ ನ್ಯೂರಾನ್ಗಳು ಒಂದು ಸರ್ಕ್ಯೂಟ್ ತರ ಮಾರ್ಗವನ್ನ ತಯಾರು ಮಾಡೋದು ಅಥವಾ ಒಂದು ದಾರಿಯನ್ನ ತಯಾರು ಮಾಡೋ ಕೆಲಸ ಏನ್ ನಡೀತಲ್ಲ ಪ್ರಾಸೆಸ್, ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ಬಿಟ್ಟು ಕರೀತಾರೆ ವಿಜ್ಞಾನದಲ್ಲಿ. ಸೊ ಈ ರೀತಿ ಇಲ್ಲಿ ಹೇಳೋ ಉದ್ದೇಶ ಏನು ಅಂತಂದ್ರೆ, ನಾವೇನ್ ಇಮ್ಯಾಜಿನೇಷನ್ ಮಾಡ್ತಾ ಇದೀವಿ, ಕಲ್ಪನೆ ಮಾಡ್ತಾ ಇದೀವಿ ಅಥವಾ ವಿಜುವಲೈಸ್ ಮಾಡ್ತಾ ಇದೀವಿ, ಇದು ನಮ್ಮ ಮನಸ್ಸಿನಿಂದ ಏನಾಗ್ತಾ ಇದೆ, ನಮ್ಮ ಮೆದುಳಿಗೆ ಸಂದೇಶ ಸಿಗ್ತಾ ಇದೆ. ನಮ್ಮ ಮೆದುಳು ಅದನ್ನ ಪ್ರಾಸೆಸ್ ಮಾಡ್ತಾ ಇದೆ ಮತ್ತು ನ್ಯೂರಾನ್ ನರ ಮಾರ್ಗಗಳ ಮೂಲಕ ಏನಾಗ್ತಾ ಇದೆ, ಶರೀರದ ಬೇರೆ ಬೇರೆ ಅಂಗಾಂಗಗಳಿಗೆ ಇದು ಹರಡ್ತಾ ಇದೆ. ಆ ಶರೀರದ ಭಾಗ ಆ ರೀತಿ ನಮ್ಗೆ ರೆಸ್ಪಾಂಡ್ ಮಾಡುತ್ತೆ. ಸೊ ಆದ್ರಿಂದ ನಾವು ನೋವು, ದುಃಖ, ದ್ವೇಷ, ಈರ್ಷ್ಯ ಇಂಥ ವಿಜುವಲೈಸ್ ಮಾಡ್ತಾ ಇದೀವಿ, ಇಂಥ ಭಾವನೆಗಳನ್ನ ಪದೇ ಪದೇ ಅನುಭವ ಮಾಡ್ತಾ ಇದ್ವಿ ಅಂತಂದ್ರೆ ಇಂಥದ್ರಿಂದ ಏನಾಗ್ತಾ ಇದೆ, ಒತ್ತಡದ ಹಾರ್ಮೋನ್ಗಳು ನಮ್ಮ ಶರೀರದಲ್ಲಿ ಬಿಡುಗಡೆಗೊಳ್ಳೋದ್ರಿಂದ ಇದು ಯಾವುದೋ ಒಂದು ಕಾಯಿಲೆ ರೂಪದಲ್ಲಿ ಏನಾಗುತ್ತೆ ಶರೀರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನೋಡಿ ಇವತ್ತಿಗೆ ಇತ್ತೀಚಿನ ವರ್ತಮಾನದಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ಬಿಟ್ಟು, ರೇಖಿ ಹೀಲಿಂಗ್ ಅಂತ ಹೇಳ್ಬಿಟ್ಟು ಶರೀರವನ್ನ ಗುಣಪಡಿಸುವಂತಹ ಇಂಥ ಹೀಲಿಂಗ್ ಮೂಲಕನೇ ಏನ್ ಮಾಡ್ತಾರೆ ಕಾಯಿಲೆಗಳನ್ನ ವಾಸಿ ಮಾಡ್ತಿರ್ತಾರೆ. ಅಂದ್ರೆ ಅರ್ಥ ಏನು, ನಾವ್ ಎಷ್ಟೊತ್ವರೆಗೂ ದ್ವೇಷ, ಈರ್ಷ್ಯ, ಕೋಪ ಮಾಡ್ತೀವಲ್ಲ ಅಷ್ಟೊತ್ವರೆಗೂ ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಖುಷಿ ಇರೋದಿಲ್ಲ. ಇದು ಪದೇ ಪದೇ ನಮ್ಮ ಮನಸ್ಸಿನಲ್ಲಿ ನಾವು ನೆನ್ಪು ಮಾಡ್ಕೊಳ್ತಾ ಇದೀವಿ, ದುಃಖ, ನೋವು, ದ್ವೇಷ ಮಾಡ್ತಾ ಇದೀವಿ ಅಂತಂದ್ರೆ ಏನಾಗುತ್ತೆ, ಅಷ್ಟೊತ್ವರೆಗೂ ನಮ್ಮ ಮನಸ್ಸಿನಲ್ಲಿ ಸುಖವನ್ನ ನೀಡುವ ಅಂದ್ರೆ ಸಂತೋಷದ ಎನರ್ಜಿ, ಪ್ರೀತಿಯ ಎನರ್ಜಿ ಅಥವಾ ಶಾಂತಿ ಎನರ್ಜಿ ಬ್ಲಾಕ್ ಆಗಿರುತ್ತೆ, ನಿಂತು ಹೋಗಿರುತ್ತೆ ಅಲ್ವಾ. ಸೊ ಅದೇನಾಗುತ್ತೆ, ಎನರ್ಜಿ ಬ್ಲಾಕೇಜ್ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಆ ಎನರ್ಜಿ ಬ್ಲಾಕೇಜ್ ಇಂದ ಎಷ್ಟೋ ಇದು ಹಿಂಗೆ ನಡೀತಾ ಇತ್ತು ಅಂತಂದ್ರೆ ಸ್ಥೂಲ ಶರೀರದಲ್ಲಿ ಕಾಯಿಲೆಗಳ ರೂಪದಲ್ಲಿ ಅದೇನಾಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ ಎನರ್ಜಿ ಬ್ಲಾಕೇಜು. ಅದಕ್ಕೋಸ್ಕರ ಪ್ರಾಣಿಕ್ ಹೀಲಿಂಗು ಅಥವಾ ರೇಖಿ ಹೀಲಿಂಗು ಇಂತಹ ಟೆಕ್ನಿಕ್ ಗಳಿಂದ ಏನ್ ಮಾಡ್ತಾರೆ, ಆ ಎನರ್ಜಿ ಬ್ಲಾಕೇಜ್ ಅನ್ನ ಸರಿ ಮಾಡೋದ್ರಿಂದ ಸೊ ಮತ್ತೆ ನಾವು ಆರೋಗ್ಯವನ್ನ ಪಡೆದುಕೊಳ್ತೇವೆ. ಸೊ ಆದ್ರಿಂದ ಈ ವಿಜುವಲೈಸೇಷನ್ ಟೆಕ್ನಿಕ್ ಅನ್ನ, ಇಮ್ಯಾಜಿನೇಷನ್ ಟೆಕ್ನಿಕ್ ಅನ್ನ ನಾವು ಸಕಾರಾತ್ಮಕವಾಗಿ ಬಳಸ್ಕೊಳ್ಬೇಕಾಗಿದೆ. ಇದು ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ಇದನ್ನ ವಿಜ್ಞಾನ ಕೂಡ ಪ್ರೂವ್ ಮಾಡಿ ತೋರಿಸಿದೆ. ಸೊ ಅದರಿಂದ ನಾವು ರಾಜಯೋಗ ಅಭ್ಯಾಸ ಮಾಡ್ಬೇಕಾದ್ರೆ ಏನ್ ಮಾಡ್ತೇವೆ, ಅಫರ್ಮೇಷನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತೇವೆ. ಆ ಅಫರ್ಮೇಷನ್ ಗಳಿಗೆ ತಕ್ಕಂತೆ ವಿಜುವಲೈಸೇಷನ್ ಗಳನ್ನ ರಚನೆ ಮಾಡ್ತೇವೆ, ಅದರ ಅನುಭವ ಮಾಡ್ತೇವೆ. ಎಷ್ಟೋ ಜನರು ಹೇಳ್ತಿರ್ತಾರಲ್ವಾ, ನಾನು ಶಾಂತ ಸ್ವರೂಪ ಆತ್ಮ, ಪ್ರೇಮ ಸ್ವರೂಪ ಆತ್ಮ, ನಮ್ಮ ಸಂಬಂಧಗಳೆಲ್ಲ ಚೆನ್ನಾಗಿದ್ದಾವೆ, ನಾನು ತುಂಬಾ ಕಾನ್ಫಿಡೆಂಟ್ ಆಗಿದ್ದೇನೆ, ಈ ರೀತಿ ಹೇಳೋದ್ರಿಂದ ಎಲ್ಲ ಸರಿ ಆಗ್ಬಿಡುತ್ತಾ, ಪರಿಸ್ಥಿತಿಗಳು ತಂತಾನೆ ಎಲ್ಲಾನು ಚೆನ್ನಾಗ್ ಆಗ್ಬಿಡ್ತಾವ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರಲ್ವಾ, ಅವ್ರೆಲ್ರಿಗೂ ಇದು ಉತ್ತರ ಆಗಿದೆ. ಯಾಕೆ ಅಂತಂದ್ರೆ ನಾವ್ ಏನ್ ಹೇಳ್ತಾ ಇದ್ದೇವೆ ಮನಸ್ಸಿನಲ್ಲಿ, ಏನ್ ವಿಜುವಲೈಸ್ ಮಾಡ್ತಾ ಇದ್ದೇವೆ, ಏನ್ ಅನುಭವ ಮಾಡ್ತಾ ಇದ್ದೇವೆ, ಅದು ನಮ್ಮ ಮೆದುಳಿಗೆ ಸಿಗ್ನಲ್ ಕೊಡ್ತಾ ಇದೆ. ನಮ್ಮ ಮೆದುಳು ಅದೇ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಮಾಡಿ ಅದೇ ರೀತಿಯ ಸಂದೇಶವನ್ನ ಶರೀರದ ಎಲ್ಲ ಅಂಗಾಂಗಗಳು ಕಳಿಸ್ತಾ ಇದೆ ಮತ್ತು ನಾವು ಆ ಪರಿಸ್ಥಿತಿಗೆ ಸಜ್ಜಾಗ್ತಾ ಇದ್ದೇವೆ. ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ, ಅನಾರೋಗ್ಯಕ್ಕೀಡಾಗಿದ್ದೇವೆ, ಹುಷಾರಿಲ್ಲ, ನಮ್ಗೆ ತಲೆ ನೋಯ್ತಾ ಇದೆ. ಸೊ ನಮ್ಮ ಮನಸ್ಸಿನಲ್ಲಿ ಅದೇ ಪದೇ ಪದೇ ಯೋಚನೆ ಮಾಡ್ತಾ ಇರ್ತೇವೆ, ಅಯ್ಯೋ ತಲೆ ನೋಯ್ತಾ ಇದೆ, ಬೆಳಗ್ಗೆಯಿಂದ ತಲೆ ನೋಯ್ತಾ ಇದೆ, ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇದೆ, ನಂಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಕೆಲಸನೇ ಮಾಡ್ಲಿಕ್ಕೆ ಆಗ್ತಿಲ್ಲ. ಮನಸ್ಸಲ್ಲಿ ನಾನು ಪದೇ 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 ತಲೆನೋವು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಾರಾದ್ರೂ ಆ ಸಮಯದಲ್ಲಿ ಫೋನ್ ಮಾಡಿದ್ರು ಅಂತಂದ್ರೆ ಅವ್ರಿಗೂ ಅದನ್ನೇ ಹೇಳ್ತಾ ಇದ್ದೀನಿ, ಅಯ್ಯೋ ಬೆಳಗ್ಗೆಯಿಂದ ತಲೆ ನೋಯ್ತಾ ಇದೆ ಕಣ್ರಿ, ಏನು ಮಾಡ್ಲಿಕ್ಕೆ ಮನಸ್ಸೇ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವೆ, ಆ ಫೋನ್ ಮಾಡಿದವ್ರಿಗೂ ಹೇಳ್ತಾ ಇದ್ದೇವೆ. ಯಾರಾದ್ರೂ ಬಂದು ಮಾತಾಡ್ತಾ ಇದಾರೆ ಅಂದ್ರೆ ಅವ್ರ ಮುಂದೆ ಹೇಳ್ತಾ ಇರ್ತೇವೆ. ಅಂತಂದ್ರೆ ನಾವು ಹೇಳಿ ಅದನ್ನ ಫೀಲ್ ಮಾಡಿ ವಿಜುವಲೈಸ್ ಮಾಡಿ ತುಂಬಾ ತಲೆನೋಯ್ತಾ ಇದೆ ಅಂತ ಮಾಡಿ ಎಷ್ಟೋ ಬಾರಿ ಗಮನಿಸಿರ್ಬೋದು, ಆ ತಲೆನೋವು ಬೆಳಗ್ಗೆ ಎಷ್ಟಿತ್ತಲ್ವಾ ಅದಕ್ಕಿಂತ ಜಾಸ್ತಿನೇ ಆಗಿರುತ್ತೆ.
ಅಥವಾ ಎಲ್ಲೋ ಕೈ ಕಾಲು ನೋವು, ಏನೋ ಬಿದ್ವಿ, ಸ್ವಲ್ಪ ನೋವು ಆಗ್ತಾ ಇದೆ ಅಂತಂದ್ರೆ ನಾವು ಪದೇ ಪದೇ ತುಂಬಾ ನೋವು ಆಗ್ತಾ ಇದೆ, ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನೇ ವಿಜುವಲೈಸ್ ಮಾಡ್ತಾ ಇದ್ವಿ ಅಂತಂದ್ರೆ ಏನಾಗುತ್ತೆ, ಸೊ ಅಲ್ಲಿ ಕೂಡ ಯಾವ ರೀತಿ ಎನರ್ಜಿನ ಕಳಿಸ್ತಾ ಇದೀವಿ ನಾವು ಬ್ರೈನ್ ಇಂದ. ಸೊ ನೋವು ಆಗ್ತಾ ಇದೆ ಅಂತ ಅಲ್ಲಿ ನಾವು ಸ್ವಲ್ಪ ಗಮನಿಸಿ ನೋಡಿದ್ವಿ ಅಂತಂದ್ರೆ ಏನ್ ನೋವಿತ್ತಲ್ವಾ ಅದಕ್ಕಿಂತ ಜಾಸ್ತಿನೇ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆದ್ರಿಂದ ಹುಷಾರಿಲ್ಲ ಅಂತಂದ್ರೆ ಅಥವಾ ಯಾವ್ದಾದ್ರು ಕಾಯಿಲೆ ಬಂದಿದೆ ಅಂತಂದ್ರೆ ಅವಾಗ್ಲೂ ಕೂಡ ನಾವು ಮನಸ್ಸಲ್ಲಿ ಏನ್ ವಿಚಾರ ಮಾಡ್ತಾ ಇದೀವಿ, ಏನ್ ವಿಜುವಲೈಸ್ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮೆಡಿಸಿನ್ಸು, ಡಾಕ್ಟರ್ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಅವುಗಳ ಕೆಲಸ ಮಾಡ್ತಾ ಇದಾರೆ. ಆದ್ರೆ ನಾವು ಮನಸ್ಸಲ್ಲಿ ಅಯ್ಯೋ ಈ ಟ್ಯಾಬ್ಲೆಟ್ ಎಲ್ಲ ನನ್ಗೆ ವರ್ಕ್ ಆಗಲ್ಲ ಬಿಡು, ಈ ಡಾಕ್ಟರ್ ಏನ್ ಹೇಳ್ತಾ ಇದ್ರೆ ಇದೆಲ್ಲ ಆಗೋದಾ, ಇದೆಲ್ಲ ಆಗೋ ಮಾತಲ್ಲ, ಈ ನೋವೆಲ್ಲ ಕಡಿಮೆ ಆಗೋದಿಲ್ಲ, ಈ ರೀತಿ ನಾವು ಯೋಚನೆ ಮಾಡ್ತಾ ಇದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಆ ಮೆಡಿಸಿನ್ ಅಥವಾ ಚಿಕಿತ್ಸೆ ಏನಿದೆ ಅಲ್ವಾ ಅಷ್ಟು 100% ನಮ್ಮ ಶರೀರದ ಮೇಲೆ ಏನು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ನಮ್ಮ ನಂಬಿಕೆ ಶಕ್ತಿ ಏನಿದೆ, ನಾವು ವಿಜುವಲೈಸ್ ಏನ್ ಮಾಡ್ತಾ ಇದೀವಲ್ಲ ಇದು ತುಂಬಾ ಪ್ರಭಾವ ಬೀರುತ್ತೆ ನಮ್ಮ ಬ್ರೈನ್ ಮೇಲೆ, ನಮ್ಮ ಶರೀರದ ಮೇಲೆ. ಸೊ ಇದರ ಅರ್ಥ ನೀವು ಹಾಸ್ಪಿಟಲ್ಗೆ ಹೋಗ್ಬೇಡಿ ಅಥವಾ ಚಿಕಿತ್ಸೆ ತಗೋಬೇಡಿ, ನಿಮ್ ಮನಸ್ಸಿಂದನೇ ನೀವು ವಾಸಿ ಮಾಡ್ಕೋಬಹುದು ಅಂತ ಹೇಳ್ತಾ ಇಲ್ಲ. ಆದ್ರೆ ನೀವೇನು ಔಷಧಿ ತಗೋತಾ ಇದ್ದೀರಾ ಅಥವಾ ನೀವೇನು ಚಿಕಿತ್ಸೆಯನ್ನು ತಗೋತಾ ಇದ್ದೀರಾ ಅದರ ಜೊತೆಗೆ ನಿಮ್ಮ ಮನಸ್ಸಿನಿಂದ ನೀವು ಸಕಾರಾತ್ಮಕವಾದ ಎನರ್ಜಿಯನ್ನ ಕಳಿಸ್ತಾ ಇದ್ದೀರಾ ಅಂತಂದ್ರೆ ಇದು ಏನಾಗಿದೆ, ಅತಿ ಬೇಗವಾಗಿ ನಿಮ್ಮ ಶರೀರವನ್ನ ನೀವು ಗುಣಪಡಿಸಬಹುದಾಗಿದೆ, ಆ ಕಾಯಿಲೆಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೇವೆ, ವಿಜುವಲೈಸೇಷನ್ ಮಾಡ್ತೇವೆ. ನೀವು ಯಾವ್ದ್ರ ಬಗ್ಗೆನೆ ಯಾವ್ದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಈ ವಿಜುವಲೈಸೇಷನ್ ಅಥವಾ ಇಮ್ಯಾಜಿನೇಷನ್ ಮಾಡಿದ್ರಿ ಅಂತಂದ್ರೆ ಅದೇನ್ ಮಾಡ್ತಾ ಇದೆ, ಬ್ರೈನ್ ನಲ್ಲಿ ಅದೇ ರೀತಿಯ ಸಂದೇಶ ಕಳಿಸ್ತಾ ಇದೆ, ಅದೇ ರೀತಿಯ ಕೆಮಿಕಲ್ಸ್ಗಳು ರಿಲೀಸ್ ಆಗ್ತಾ ಇರೋದ್ರಿಂದ ನಿಮ್ ಶರೀರದ ಆ ಭಾಗ ಆಗಿರ್ಬೋದು, ಆ ಕಾಯಿಲೆ ಆಗಿರ್ಬೋದು, ಅದು ವಾಸಿ ಆಗೋದಕ್ಕೋಸ್ಕರ ಇದೊಂದು ಹೀಲಿಂಗ್ ಎನರ್ಜಿಯನ್ನ ಶರೀರಕ್ಕೆ ಕಳಿಸ್ತಾ ಇದೆ. ಸೊ ಆದ್ರಿಂದ ಇದನ್ನ ಸಕಾರಾತ್ಮಕವಾಗಿ ನೀವು ಬಳಸ್ಕೊಳ್ಳಿ. ಮತ್ತು ಪರಿಸ್ಥಿತಿಗಳನ್ನ ಎದುರಿಸೋದಕ್ಕಾಗಿ ಇದು ಹೇಗೆ ವರ್ಕ್ ಆಗುತ್ತೆ, ಇಲ್ಲೇನ್ ಚಮತ್ಕಾರ ಅಂತಲ್ಲ. ಏನಾಗುತ್ತೆ ಅಂತಂದ್ರೆ ಉದಾಹರಣೆ ಹೇಳೋದಾದ್ರೆ ನಿಮ್ಗೆ ಒಂದು 100 ಜನ ಇರುವಂತಹ ಸಭೆಯಲ್ಲಿ ಭಾಷಣ ಮಾಡ್ಲಿಕ್ಕೆ ಅಥವಾ ಒಂದು ಪ್ರೆಸೆಂಟೇಶನ್ ಕೊಡ್ಲಿಕ್ಕೆ ಭಯ ಆಗ್ತಾ ಇದೆ ಅನ್ಕೊಳ್ಳಿ. ಅವಾಗ ಎಲ್ರು ಏನ್ ಸಜೆಷನ್ ಕೊಡ್ತಾರೆ ನಮ್ಗೆ, ವಿಜುವಲೈಸ್ ಮಾಡಿ, ನೀವು ಆಲ್ರೆಡಿ ಅಲ್ಲಿ ಹೋಗಿ ಭಾಷಣ ಮಾಡ್ತಾ ಇದ್ದೀರಾ ಅಥವಾ ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀರಾ ಅಂತ ವಿಜುವಲೈಸ್ ಮಾಡಿ, ಅವಾಗ ನರ್ವಸ್ ಆಗೋದಿಲ್ಲ, ನಿಮ್ಗೆ ಕೈಗಳೆಲ್ಲ ನಡುಕ್ತವೆ ಅಂತಿರಲ್ವಾ, ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಸೈಂಟಿಫಿಕ್ ಆಗಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನೀವು ಕುಳಿತುಕೊಂಡು ಏನ್ ಮಾಡ್ತಾ ಇದ್ದೀರಾ, ಆ ಸ್ಟೇಜ್ ನ ನೋಡ್ತಾ ಇದ್ದೀರಾ, ಅಲ್ಲಿ ನೀವು ನಿಂತಿದ್ದೀರಾ, 100 ಜನ ನಿಮ್ ಮುಂದೆ ಕುಳಿತುಕೊಂಡಿದ್ದಾರೆ, ನೀವು ಸ್ಪೀಚ್ ಮಾಡ್ತಾ ಇದ್ದೀರಾ, ಭಾಷಣ ಕೊಡ್ತಾ ಇದ್ದೀರಾ ಅಥವಾ ನಿಮ್ ಪ್ರೆಸೆಂಟೇಶನ್ ಅನ್ನ ನೀವು ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ತುಂಬಾ ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಪ್ರಶ್ನೆ, ಡೌಟ್ಗಳಿದ್ರೆ ಅವ್ರು ನಿಮ್ಗೆ ಕೇಳ್ತಾ ಇದ್ದಾರೆ. ನೀವು ಬಹಳ ಆತ್ಮವಿಶ್ವಾಸದಿಂದ ಅವ್ರಿಗೆ ಉತ್ತರವನ್ನ ನೀಡ್ತಾ ಇದ್ದೀರಾ. ಪ್ರೆಸೆಂಟೇಶನ್ ಸಕ್ಸಸ್ಫುಲ್ ಆಗಿ ಮುಗೀತು, ಎಲ್ಲರೂ ಚಪ್ಪಾಳೆ ಹೊಡಿತಾ ಇದ್ದಾರೆ ಅಥವಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಈ ರೀತಿ ನೀವು ವಿಜುವಲೈಸ್ ಮಾಡ್ತಾ ಇದ್ರಿ ಅಂತಂದ್ರೆ ಏನಾಗ್ತಾ ಇದೆ, ನಿಮ್ ಬ್ರೈನ್ ಅಲ್ಲಿ ಆ ಕ್ರಿಯೆಗೆ ತಕ್ಕಂತೆ ಏನಾಗ್ತಾ ಇದೆ, ನ್ಯೂರಾನ್ ಸರ್ಕ್ಯೂಟ್ಗಳು ಅಥವಾ ನ್ಯೂರಾನ್ ಪಾತ್ವೆಗಳು ರೆಡಿ ಆಗ್ತಾ ಇದಾವೆ. ನಿಮ್ ಬ್ರೈನ್ಗೆ ಅದು ನೀವು ವಿಜುವಲೈಸ್ ಮಾಡ್ತಾ ಇದ್ದೀರಿ ಅಂತಲ್ಲ, ನಿಮ್ ಬ್ರೈನ್ಗೆ ಅದು ನಿಜವಾಗ್ಲೂ ನಿಮ್ ಜೊತೆ ಘಟಿಸ್ತಾ ಇದೆ ಅಂತಾನೆ ಅರ್ಥ ಅಲ್ವಾ. ಸೊ ನೆಕ್ಸ್ಟ್ ಈ ರೀತಿ ಎಷ್ಟೋ ಬಾರಿ ನೀವು ಅಭ್ಯಾಸ ಮಾಡ್ಬಿಟ್ಟು, ವಿಜುವಲೈಸ್ ಮಾಡ್ಬಿಟ್ಟು, ದೃಶ್ಯೀಕರಣ ಮಾಡ್ಬಿಟ್ಟು ನೆಕ್ಸ್ಟ್ ಆ ಪರಿಸ್ಥಿತಿಯನ್ನ ಫೇಸ್ ಮಾಡೋದಕ್ಕಾಗಿ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಪ್ರೆಸೆಂಟೇಶನ್ ನ ಕೊಡೋದಕ್ಕಾಗಿ ಹೋಗ್ತಾ ಇದ್ದೀರಾ. ಅವಾಗ ನಿಮ್ ಮೆದುಳಿಗೆ ಇದು ಹಲವಾರು ಬಾರಿ ಮಾಡಿರುವಂತ ಕೆಲಸ ಅಲ್ವಾ, ನಿಮ್ ಮೆದುಳು ಆಲ್ರೆಡಿ ಅದಕ್ಕೆ ರೆಡಿ ಆಗ್ಬಿಟ್ಟಿರುತ್ತೆ. ಸೊ ನೀವು ಆರಾಮಾಗಿ ಹೋಗ್ತೀರಾ, ಹೇಗೆ ವಿಜುವಲೈಸ್ ಮಾಡಿದ್ರಲ್ವಾ, ಕಾನ್ಫಿಡೆಂಟ್ ಆಗಿ ನಿಮ್ ಪ್ರೆಸೆಂಟೇಶನ್ ಅನ್ನ ಕೊಡ್ತೀರಾ, ನಿಮ್ ಭಾಷಣವನ್ನ ಮಾಡ್ತೀರಾ. ಜನರು ನಿಮ್ಗೆ ಪ್ರಶ್ನೆ ಕೇಳಿದ್ರು ಕೂಡ ನೀವು ಗಾಬರಿ ಆಗೋದಿಲ್ಲ, ಆರಾಮಾಗಿ ಅವರಿಗೆ ಉತ್ತರವನ್ನ ನೀಡ್ತೀರಾ. ಮತ್ತು ನೀವು ಹೇಗೆ ಅನ್ಕೊಳ್ತಾ ಇದ್ರಲ್ವಾ ಹಾಗೇನೆ ಅಲ್ಲಿ ನಡೆಯುತ್ತೆ. ಸೊ ಅಂತಂದ್ರೆ ನಿಮ್ಮ ಮನಸ್ಸು ಏನ್ ಮಾಡ್ತಾ ಇದೆ, ನಿಮ್ಮ ಬ್ರೈನ್ಗೆ ಸಿಗ್ನಲ್ ಕೊಡುತ್ತೆ, ಬ್ರೈನು ಆ ಪರಿಸ್ಥಿತಿಗಳಿಗೆ ಮೊದಲೇ ರೆಡಿ ಆಗೋದ್ರಿಂದ ಸೊ ಇದು ಆಲ್ರೆಡಿ ನಾವು ಹಲವಾರು ಬಾರಿ ಅನುಭವ ಮಾಡಿದೀವಲ್ವಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವೆ ನಾವು ರಿಯಾಲಿಟಿಯಲ್ಲಿ, ವಾಸ್ತವದಲ್ಲಿ ಆ ಘಟನೆಗಳು, ಪರಿಸ್ಥಿತಿಗಳು ಬಂದಾಗ ಅಷ್ಟೇ ಸಕಾರಾತ್ಮಕವಾಗಿ ಅವುಗಳನ್ನ ನಾವು ಏನ್ ಮಾಡ್ತೇವೆ, ನಿಭಾಯಿಸ್ತೇವೆ. ಸೊ ಈ ರೀತಿ ನಮ್ಮ ಮನಸ್ಸಿನ ಸಂಕಲ್ಪಗಳು ನಮ್ಮ ಬ್ರೈನ್ ಮೇಲೆ ಈ ರೀತಿ ಪ್ರಭಾವ ಬೀರ್ತಾ ಇದಾವೆ. ನಮ್ಮ ವಿಜುವಲೈಸೇಷನ್ ಮತ್ತು ಇಮ್ಯಾಜಿನೇಷನ್ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದೀವಿ. ಮತ್ತು ಪರಿಸ್ಥಿತಿಗಳನ್ನ, ಆರೋಗ್ಯದ ಸಮಸ್ಯೆಯಿಂದನೂ ಕೂಡ ಏನ್ ಮಾಡ್ತಾ ಇದೆ, ಆರೋಗ್ಯಕ್ಕೂ ಕೂಡ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿದೆ, ನನ್ನ ಶರೀರ ಶಕ್ತಿಶಾಲಿಯಾಗಿದೆ, ನಿರೋಗಿಯಾಗಿದೆ, ನಾನು ತಗೊಳ್ತಾ ಇರುವಂತಹ ಈ ಮೆಡಿಸಿನ್ಸು ತುಂಬಾ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ, ನನ್ನನ್ನ ಗುಣ ಮಾಡ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ರೀತಿ ನಾವು ವಿಜುವಲೈಸ್ ಮಾಡಿದ್ವಿ. ನಾವು ಆರೋಗ್ಯವಾಗಿದ್ದಾಗ ಹೇಗಿರ್ತಾ ಇದ್ವಿ, ಹೇಗೆ ಓಡಾಡ್ತಾ ಇದ್ವಿ, ಹೇಗೆ ಕೆಲಸ ಮಾಡ್ತಾ ಇದ್ವಿ, ಕುಳಿತುಕೊಂಡು ವಿಜುವಲೈಸ್ ಮಾಡಿದ್ವಿ ಅಂತಂದ್ರೆ ಸೊ ಹೀಲಿಂಗ್ ಎನರ್ಜಿ, ಗುಣಪಡಿಸುವಂತಹ ಎನರ್ಜಿಯನ್ನ ನಾವು ಕಳಿಸ್ತಾ ಇರೋದ್ರಿಂದ, ಆಲೋಚನೆ ಮಾಡ್ತಾ ಇರೋದ್ರಿಂದ ನಾವು ಆದಷ್ಟು ಬೇಗ ಗುಣಮುಖರಾಗ್ತೇವೆ. ಈ ರೀತಿ ಇಂತಹ ಸಿಚುವೇಶನ್ ಅಲ್ಲಿ ನಾವು ಬಳಸಬಹುದಾಗಿದೆ. ಮತ್ತು ಯಾರ ಜೊತೆ ಆದ್ರೂ ನಮ್ಮ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ಅಂತಂದ್ರೆ
ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಯಾವುದೋ ಒಂದು ಕಾರಣಕ್ಕೆ ವಾದ ವಿವಾದನೆ ಆಗುತ್ತೆ ಅಂತಂದ್ರೆ ಅವಾಗ್ಲೂ ಕೂಡ ನೀವು ಕುಳಿತುಕೊಂಡು ವಿಶ್ವಲೈಸ್ ಮಾಡಿ ನಿಮ್ಮಿಬ್ಬರ ಸಂಬಂಧ ಚೆನ್ನಾಗಿದೆ, ನೀವು ಅವರನ್ನ ಕ್ಷಮೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮನ್ನ ಕ್ಷಮೆ ಮಾಡ್ತಾ ಇದ್ರೆ, ಇಬ್ರು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಾ, ಗೌರವದಿಂದ ಮಾತಾಡ್ತಾ ಇದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಸಪೋರ್ಟ್ ಇದೆ, ಕೋಆಪರೇಷನ್ ಇದೆ ಇಬ್ಬರ ಮಧ್ಯ. ಈ ರೀತಿ ನೀವು ಪದೇ ಪದೇ ವಿಶ್ವಲೈಸ್ ಮಾಡ್ತಾ ಇದ್ರಿ, ಅನುಭವ ಮಾಡ್ತಾ ಇದ್ರಿ, ಅವ್ರಿಗೂ ಕೂಡ ಸಕಾರಾತ್ಮಕವಾದ ಎನರ್ಜಿನ ನೀವು ಕಳಿಸ್ತಾ ಇದ್ರಿ ಅಂತಂದ್ರೆ ಅವ್ರು ಮುಂದೆ ಬಂದಾಗ ನಿಮ್ಗೆ ಆಲ್ರೆಡಿ ಇಂಥದೆಲ್ಲ ಅಭ್ಯಾಸ ಮನ್ಸಲ್ಲೇ ಮಾಡ್ಬಿಟ್ಟಿದಿರಲ್ವಾ, ಅವ್ರ ಎದುರುಗಡೆ ಬಂದಾಗ್ಲೂ ಕೂಡ ನಿಮ್ಗೆ ಸಹಜ ಅನ್ಸುತ್ತೆ. ಅವ್ರು ನೋಡಿ ಒಂದು ಸ್ಮೈಲ್ ಕೊಡೋದಾಗ್ಲಿ, ಅವ್ರು ನೋಡಿ ಪ್ರೀತಿಯಿಂದ ಮಾತಾಡೋದಾಗ್ಲಿ, ರೆಸ್ಪೆಕ್ಟ್ ಕೊಡೋದಾಗ್ಲಿ, ಯಾಕಂದ್ರೆ ಹಲವಾರು ಬಾರಿ ನೀವು ಆಲ್ರೆಡಿ ಮಾಡಿದ್ರೆ ಅದಕ್ಕೆ ನಿಮ್ಗೆ ಅಭ್ಯಾಸ ಅನಿಸ್ಬಿಡುತ್ತೆ. ಅದು ಅವ್ರು ನಿಜವಾಗ್ಲೂ ನಿಮ್ ಮುಂದೆ ಬಂದಾಗ ನೀವು ಅದೇ ರೀತಿಯಾಗಿ ಅವ್ರ ಜೊತೆ ನಡೆದುಕೊಳ್ತೀರಾ. ಆದ್ರಿಂದ ಈ ರೀತಿ ಹಲವಾರು ಲಾಭಗಳಿದಾವೆ. ಇಮ್ಯಾಜಿನೇಷನ್ ಮಾಡೋದ್ರಿಂದ ಇದು ಸುಳ್ಳಲ್ಲ, ಇದೇನ್ ಮಾಡ್ತಾ ಇದೆ, ನಮ್ಮ ಬ್ರೈನ್ಗೆ ಸಿಗ್ನಲ್ ಕೊಡ್ತಾ ಇದೆ, ನಮ್ಮ ಬ್ರೈನ್ ಅನ್ನ ಬದಲಾಯಿಸುವಂತೆ, ಅದ್ರ ಮೂಲಕ ನಮ್ಮ ಶರೀರನೂ ಕೂಡ ಏನಾಗ್ತಾ ಇದೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದೆ. ಸೊ ಅಂತಂದ್ರೆ ಈ ರೀತಿ ಇಮ್ಯಾಜಿನೇಷನ್ ಅಥವಾ ವಿಶ್ವಲೈಸೇಷನ್ ನಮ್ಮ ಬ್ರೈನ್ ಮೇಲೆ ಇಫೆಕ್ಟ್ ಆಗುತ್ತೆ. ಈ ಟೆಕ್ನಿಕ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ವಿ ಅಂತಂದ್ರೆ ಖಂಡಿತವಾಗ್ಲೂ ಇದರ ಅನೇಕ ಲಾಭಗಳನ್ನ ನಾವು ತೆಗೆದುಕೊಳ್ಬಹುದಾಗಿದೆ ಮತ್ತು ಅನೇಕ ಪರಿಸ್ಥಿತಿಗಳನ್ನು ಕೂಡ ನಾವು ಸಹಜವಾಗಿ ಪಾರ್ ಮಾಡಬಹುದಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ವಿಷಯದ ಬಗ್ಗೆ ನಿಮ್ಗೇನಾದ್ರೂ ಪ್ರಶ್ನೆಗಳಿದ್ವು ಅಥವಾ ಡೌಟ್ಸ್ಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮಗೆ ಕೇಳಬಹುದಾಗಿದೆ. ಮುಂದಿನ ಲೈವ್ ಸಂಚಿಕೆಯಲ್ಲಿ ನಾವು ಅದಕ್ಕೆ ಖಂಡಿತವಾಗ್ಲೂ ಉತ್ತರವನ್ನ ನೀಡ್ತೇವೆ. ಅಥವಾ ನೇರವಾಗಿ ನೀವೇನಾದ್ರೂ ನಮ್ಗೆ ಆ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ, ಓಂ ಶಾಂತಿ.